ವಿರಾಜಪೇಟೆ ಪುರಸಭೆಯ 2025ನೇ ಸಾಲಿನ ಹರಾಜು ಪ್ರಕ್ರಿಯೆ ಪುರಭವನದಲ್ಲಿ ಎಂಕೆ ದೇಚಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮೀನು ಮಳಿಗೆ, ಸಂತೆ ಮಾರುಕಟ್ಟೆ, ವಾಹನ ನಿಲುಗಡೆ ಶುಲ್ಕ, ಕೋಳಿ, ಕುರಿ, ಹಂದಿಮಾಂಸ ಮಾರುಕಟ್ಟೆ ಮಳಿಗೆಗಳ ಹರಾಜು ನಡೆಯಿತು. 4 ಮೀನು ಮಾರುಕಟ್ಟೆ ರೂಪಾಯಿ 26,98,000, ಸಂತೆ ಮಾರುಕಟ್ಟೆ 3,44,000, ವಾಹನ ನಿಲುಗಡೆ ಶುಲ್ಕ 2,93,000, ಕೋಳಿ ಮಾಂಸದ 2 ಮಳಿಗೆಗೆ ರೂಪಾಯಿ 1,22,000, ಕುರಿ ಮಾಂಸದ 2 ಮಳಿಗೆಗೆ ರೂಪಾಯಿ 1,93,000, ಒಟ್ಟು 36,55,500 ರೂಪಾಯಿಗೆ ಹರಾಜು ನಡೆಯಿತು. 3 ಹಂದಿಮಾಂಸ ಮಳಿಗೆಗಳು ಕಳೆದ ಸಾಲಿಗಿಂತ ಕಡಿಮೆ ಬಿಡ್ಡಾದ ಕಾರಣ ಹರಾಜಾಗದೆ ಉಳಿದಿದ್ದು, ಮರು ಹರಾಜು ನಡೆಸಲಾಗುತ್ತದೆ. 2025ನೇ ಸಾಲಿನ ಹರಾಜು ರೂಪಾಯಿ 36,55,500 ಮೊತ್ತದಾಗಿದ್ದು, ಕಳೆದ ಬಾರಿಗಿಂತ 18,44,000 ರೂಪಾಯಿ ಲಾಭದಲ್ಲಿದೆ ಎಂದು ವಿರಾಜಪೇಟೆ ಪುರಸಭೆಯ ಮುಖ್ಯಾಧಿಕಾರಿ ಪಿಕೆ ನಾಚಪ್ಪ ತಿಳಿಸಿದ್ದಾರೆ. ವಿರಾಜಪೇಟೆ 1 ಲಕ್ಷ ಫಿಕ್ಸ್ ಮಾಡಿ ಪುರಸಭೆಗೆ ನಿಮಗೆ ಆದಾಯ ಬರ್ತದೆ. ಇದೆಲ್ಲ ನಾವು ಮಾಡ್ಕೊಡ್ತೀವಿ. ಈಗ ನಮ್ಮ ಕಣ್ತಪ್ಪು ಬಿಟ್ಟು ಎಲ್ಲೋ ಆಟೋದಲ್ಲಿ ಬಂದು ಯಾವುದೋ ರಾತ್ರಿನೋ ಇದು ಮಾಡ್ತಾರೆ. ಅದಕ್ಕೆ ಈಗ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸುಮ್ಮನೆ ನಾವು ಹೇಳ್ಬಿಟ್ಟು ಇಲ್ಲ ನಾವು ಮಾಡ್ತೀವಿ ಅಂತ ಕಂಟ್ರೋಲ್ ಬರಲ್ಲ ಅದು. ಯಾಕಂದರೆ ರಾತ್ರಿ 2 ಗಂಟೆಗೆ ನಾವು ಎಲ್ಲ ಡ್ಯೂಟಿ ಇರ್ತೀವಿ, ಎಲ್ಲ ಇರ್ತೀವಿ. ಅವ್ರು ಬಂದು ಮಾಡುವಂಥದ್ದು ಇದೆ, ಇದು ಎಲ್ಲ ಕಡೆ ಇರ್ತಿದೆ. ಮೈಕ್ ನೋಟ್ ಮಾಡ್ಕೊಳ್ಳಿ. ಈಗ ಈಗ ಬಿಟ್ ಮಾಡಿಬಿಟ್ಟು ಒಂದು 2-3 ಗಂಟೆ ಟೈಮಿಗೆ ಇಲ್ಲ ಈಗಲೇ ತಗೊಂಡು ಅಮೌಂಟ್ ಇದು ಮಾಡಿಬಿಟ್ಟು ಇವತ್ತು ಒಳಗಡೆ ನಂದು ಚಿಕನ್ದು ಒಳಗಡೆ ಮಾಡ್ತಿದ್ದಾರೆ ಮಾರ್ಕೆಟ್ ಒಳಗಡೆ. ಈ ಹೊರಗಡೆ ಅಂಗಡಿಗಳಿದೆ, ಆ ಅಂಗಡಿಗಳಲ್ಲಿ ಈಗ ಮಾರ್ಚ್ ಈ ತಿಂಗಳಲ್ಲಿ ನಿಮಗೆ ಲೈಸೆನ್ಸ್ ರಿನ್ಯೂ ಮಾಡಬೇಕು. ಅದನ್ನ ನೀವು ಈಗ ಹೊಸ ಮಾರ್ಕೆಟಲ್ಲೇ ಕೊಡಿ ಸರ್. ಈಗ ಹೊರಗಡೆ ಮಾಡಿಬಿಟ್ಟು ನಮಗೆ ಅಲ್ಲಿ ಕಟ್ಟಿಂಗು ಇಲ್ಲ, ನಾವು ಹೊರಗಡೆ ಮೀನು ಚಿಕನ್ ಹರಾಜು ಪ್ರಕ್ರಿಯೆಯಲ್ಲಿ ವಿರಾಜಪೇಟೆ ಪುರಸಭಾ ಸದಸ್ಯರು ಮತ್ತು ನಾಮನಿರ್ದೇಶಿತ ಸದಸ್ಯರು ಹಾಜರಿದ್ದರು.